ಬಟ್ಟೆ ಬಟ್ಟೆ ಈ ಮಲಗಲ್ಲ ಅವ್ರು ಮನುಷ್ಯರಲ್ವಾ? ಎಲ್ಲಿಂದ ಬರ್ತಿದ್ದೆ ಏನಕ್ಕೆ ಬಂತು? ಬೀದರ್ ಜಿಲ್ಲೆಗೆ ದಿಢೀರ್ ಭೇಟಿ ನೀಡಿದ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಪ ಲೋಕಾಯುಕ್ತ ಬಿ ವೀರಪ್ಪ ನೇತೃತ್ವದ ತಂಡ ಜಿಲ್ಲೆಯಲ್ಲಿ ವಿವಿಧ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಕೇಂದ್ರ ಬಸ್ ನಿಲ್ದಾಣ, ಹಳೆ ಬಸ್ ನಿಲ್ದಾಣ, ಎಪಿಎಂಸಿ, ಘನತ್ಯಾಜ್ಯ ವಿಲೇವಾರಿ ಘಟಕ, ವಿದ್ಯಾರ್ಥಿ ನಿಲಯಗಳು, ತಹಸೀಲ್ದಾರ್ ಕಚೇರಿ ಹಾಗೂ ಜಿಲ್ಲಾ ಆಸ್ಪತ್ರೆ ಬಿಮ್ಸ್ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ ತಂಡ ಕಂಡುಬಂದ ಅವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಪರಿಶೀಲನೆ ವೇಳೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ ಬಳಿ 90,000 ರೂಪಾಯಿ ನಗದು ಹಾಗೂ 8 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ಪತ್ತೆಯಾಗಿದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಹಣದ ಮೂಲದ ಕುರಿತು ತನಿಖೆ ಮುಂದುವರೆದಿದೆ. ಉಪ ಲೋಕಾಯುಕ್ತರ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಜಿಲ್ಲೆಯ ಸರ್ಕಾರಿ ಇಲಾಖೆಗಳ ಕಾರ್ಯವೈಖರಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು ಅಧಿಕಾರಿಗಳಲ್ಲಿ ಆತಂಕ ಮೂಡಿಸಿದೆ. ಕೇಂದ್ರ ಬಸ್ ನಿಲ್ದಾಣ ಬೀದರ್ ನಗರ ಮೇಯ್ನ್ ಬಸ್ ಸ್ಟ್ಯಾಂಡು ನೀವೆಲ್ಲ ನೋಡಿದ್ರಿ, ಅಷ್ಟು ಎಲ್ಲ ಗಲೀಜು, ಕ್ಲೀನ್ ಇಲ್ಲ. ಅಲ್ಲಿ ಒಂದು ಟಾಯ್ಲೆಟ್ಸ್ ಇದ್ದಿಲ್ಲ. ಆ ಕೂತ್ಕೊಳ್ಳೋ ಕಡೆ ಎಲ್ಲ ಕಡೆ ಗಲೀಜು, ಇದನ್ನು ಡಸ್ಟ್ಬಿನ್ಗಳೆಲ್ಲ ಓಪನ್ ಆಗಿಟ್ಟಿದ್ರು, ಅದೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೀನಿ. ಟಾಯ್ಲೆಟ್ಸು, ಪಾರ್ಕಿಂಗು, ಅದು ಏನೇನೂ ಇಲ್ಲ, ಅದು ಕ್ಲೀನ್ ಆಗಿಲ್ಲ ಅಂಥೇಳಿ ನಾನು ಅದನ್ನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಸೆಕೆಂಡು, ಓಲ್ಡ್ ಬಸ್ ಸ್ಟ್ಯಾಂಡ್ ಸೇಮ್ ಪ್ರಾಬ್ಲಮ್, ಅಲ್ಲೇನು ಪ್ರಾಬ್ಲಮ್ ಇತ್ತು ಇದೇ ಪ್ರಾಬ್ಲಮ್ ಇನ್ನೂ ಇದೆ, ಅದು 2 ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಮೂರನೇದು ಕೃಷಿ APMC ಮಾರುಕಟ್ಟೆ, ಅಲ್ಲಿ ಹೋದಾಗ ಅದು ಹೆಂಗಿತ್ತು ಅಂದರೆ ನಾವು ನೆನೆಸ್ಕೊಳ್ಳೋಕ್ಕಾಗಲ್ಲ, ಆ ಥರ ಇತ್ತು. ಮೇಡಮ್ ಅಡ್ಮಿನಿಸ್ಟ್ರೇಟ್ರು ಅವರು ನೋಡಿದ್ದಾರೆ. ಅವ್ರು ನಮ್ಮ APM ಸೆಕ್ರೆಟ್ರಿ ಇವಾಗಲೂ ಬರಲೇ ಇಲ್ಲ, ಬರೀ ಅಸಿಸ್ಟೆಂಟ್ ಸೆಕ್ರೆಟ್ರಿ ಬಂದಿದ್ದ. ಅಲ್ಲಿ ತಮಾಷೆ ಏನಂದರೆ ನಾವು ನೈಸಾಗಿ ಕೇಳ್ತಾ ಇದ್ವಿ, ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ, ಬರೀ 10% ಕಮಿಷನ್ನು ಅಂತ. ಅಷ್ಟೇನಾ ಅಂತ ನಾವು ಬೇಕು ಅಂತೆಲ್ಲ ಕೇಳಿದ್ವಿ, ನೋಡೋಣ ಹೇಳ್ತಾರೆ ಅಂತ. ಒಬ್ಬರು 8, ಒಂದು 10 ಅಂತ ಹೇಳಿದ್ರು ಕಮಿಷನ್ನು. ಕಾನೂನು ಪ್ರಕಾರ ಸೆಕ್ಷನ್ 65 APMC ಆ್ಯಕ್ಟಲ್ಲಿ ರೈತರಿಂದ ಯಾರು 1 ಪೈಸಾ ಕಮಿಷನ್ ತೊಗೊಳಕ್ಕೆ ಬರೋಲ್ಲ. ಓನ್ಲಿ ಬಿಟ್ವೀನ್ ದಿ ಟ್ರೇಡರ್ಸ್, ಅವರು ಮಾರಾಟಗಾರರಿಂದ ತೊಗೊಬೋದು ಅಷ್ಟೇ, ರೈತರಿಗೆ ತೊಗೊಳಕ್ಕೆ ಬರೋದಿಲ್ಲ. ಬೈಲ 25 ಇದೆ, ಆ ಥರ ಮಾಡೋಕ್ಕೆ ಬರೋಲ್ಲ. ಅಲ್ಲಿ ಏನೇನೂ ಇಲ್ಲ, ಕುಡಿಯೋ ನೀರಿಲ್ಲ, ಅಲ್ಲಿ ಟಾಯ್ಲೆಟ್ ಇಲ್ಲ, ರೆಗ್ಯುಲೇಷನ್ ಇಲ್ಲ, ಟ್ರಾಫಿಕ್ ರೆಗ್ಯುಲೇಷನ್ ಇಲ್ಲ. ಆಮೇಲೆ ನಮ್ಮ ಇವರು ಬಂದರು ಲೀಗಲ್ ಮೆಟ್ರಾಲಜಿ ಬಂದು ರಿಪೋರ್ಟ್ ಕೊಡೋದು ಕೇಳಿದೆ, ಎಲ್ಲ ಚೆಕ್ ಮಾಡಿ ರಿಪೋರ್ಟ್ ಕೊಡೋದು ಕೊಟ್ಟಿಲ್ಲ. ಅದು ನಾನು APMC ಕೇಸ್ ಸುಮೋಟೋ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಘನತ್ಯಾಜ್ಯ ವಿಲೇವಾರಿ ಘಟಕ ಸುಲ್ತಾನ್ಪುರ, ಅಲ್ಲಿ ಒಳ್ಳೆ ಸುಮಾರು ಸಣ್ಣ ಬೆಟ್ಟ ಇದ್ದಂಗಿದೆ. ಆ ಸುತ್ತು ಆ ಸುಲ್ತಾನ್ಪುರ ಮತ್ತು ಇನ್ನೊಂದು ಯಾವುದು ಮಲ್ಕಾಪುರ, ಆ ಜನ ಎಲ್ಲ ಬಂದಿದ್ದರು. ಅಲ್ಲಿ ವಾಸನೆ ಭಾರಿ ಕಷ್ಟ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ನಾನು ಎನ್ವೈರ್ಮೆಂಟ್ ಆಫೀಸರ್ ಎಲ್ಲ ಬಂದು ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಸುತ್ತು ಹಳ್ಳಿಗಳು ಯಾವ್ಯಾವುದು ಹೇಳಿ ಸುತ್ತು ಹಳ್ಳಿಗಳಿದೆಯೋ ಒಂದು 7-8 10 ಹಳ್ಳಿಗಳು, ಅಲ್ಲಿ ಈ 20 ವರ್ಷದಿಂದ ಇಲ್ಲಿ ಈಗ ಘನತ್ಯಾಜ್ಯ ಹಾಕಿದಾರಲ್ಲ, ಅಲ್ಲಿ ಮಿಲ್ಕು ಚೆಕ್ ಮಾಡಿ, ಆ ಮಿಲ್ಕಲ್ಲಿ ಏನು ಪಾಯ್ಸನ್ ಇದೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಬೋರ್ವೆಲ್ ಹಾಕಿದ್ರೆ ನೀರು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಮಕ್ಕಳು ಇದಾಗಿದ್ದರೆ ಏನು ಪ್ರಾಬ್ಲಮ್ ನೋಡಿ ಅಂತ ಹೇಳಿದ್ದೀನಿ. ಆಮೇಲೆ ತರಕಾರಿ ಬೆಳೆದಿದ್ರೆ ಅದು ಚೆಕ್ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಎನ್ವೈರ್ಮೆಂಟ್ ಆಫೀಸರ್ಗೆ. ನಾಯಿಗಳ ಕಾಟ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ವಾಸನೆ, ಇವತ್ತು PDOನು EOನು ಕರೆಸಿ ಅವ್ರ ಮೇಲೆ ಸಪ್ರೇಟ್ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆ 2 ಹಳ್ಳಿಗೆ ನಾನು ಸುಮೋಟೋ ಅದು ಮಾಡಿ ಅದೆಲ್ಲ ಫಾಗ್ ಎವ್ರಿ ವೀಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಅಲ್ಲಿ ಮಂತ್ಲಿ ಅಲ್ಲಿ ತಿಂಗಳಿಗೆ ಒಂದು ಸಲ ಹೋಗ್ತಾರೆ ಅಂತ ಹೇಳ್ತಾಯಿದ್ರಿ ನಮ್ಮ ಏನು ಹೆಲ್ತ್ ವರ್ಕರ್ಸ್, 15 ಡೇಸ್ ಒಂದು ಸಲ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಅದಾದಮೇಲೆ ಈ 5ನೇದು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಬೀದರ್, ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಲಿಲ್ಲ, ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರಲ್ಲಿ. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕ್ಕೆ ನೀರು ಇಟ್ಬೇಕು, ಡ್ರಿಂಕಿಂಗ್ ವಾಟರ್ ಇಟ್ಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಅದೇನೋ ಆಸ್ಪತ್ರೆ ಕಟ್ಟಾಗಿತ್ತೋ ಏನೋ ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನೂ ಫೆಸಿಲಿಟೀಸ್ ಇಲ್ಲ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ.
ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದರೆ ಆ ಲ್ಯಾಬ್ ಇದಕ್ಕೆ ಹೋದಾಗ ನಾವು ಕೆಳಗಡೆ ಅವನು ಯಾರೋ ಇಬ್ಬರು ಏನೋ ಮಾಡ್ತಾಯಿದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋರು ಮಾಡಿಬಿಟ್ಟೆ ನಮಗೆ. ನಾನು ಬ್ಯಾಗ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಗ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ಬರು ಚೆಕ್ ಕೊಡ್ತಾರೆ, ಇನ್ನೊಬ್ಬರಿಗೆ 3 ಲಕ್ಷ, ಟೋಟ್ಲು 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವಾಗ ಇವತ್ತು ಪೊಲೀಸ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟ್ಲ್ಗೆ ಸುಮೋಟೋ ಕೇಸ್ ತೊಗೊತಾ ಇದ್ದೀನಿ. RTO ಆಫೀಸು ಇಲ್ಲಿ 416 ಎಫ್ಸಿಗಳಿಲ್ಲ. ಅವರು 1 ತಿಂಗಳು ಟೈಮ್ ಕೇಳಿದ್ದಾರೆ ಆಫೀಸರ್ಗಳು. ಎಲ್ಲ ಸೀಸ್ ಮಾಡ್ತೀವಿ, ಇಲ್ಲ ಅವ್ರು FC ರಿನ್ಯೂವಲ್ ಮಾಡಬೇಕು. ಅದು ಮಾಡಿಲ್ಲ. 1,28,000 ಟೋಟ್ಲ್ ಈ ತಾಲೂಕಲ್ಲಿ ಇದೆ ಅಂತೇಳಿ ಅದು 400 ಕೇಸು ಬರೀ ಎಫ್ಸಿಗಳು ಇಲ್ಲ, ಇನ್ಶೂರೆನ್ಸ್ ಇಲ್ಲ. 24 ಇಲ್ಲ 12 ಶಾಲಾ ಕಾಲೇಜು ಅವೆಲ್ಲ ಮಾಡಿದ್ರೆ ಮಕ್ಕಳು ಹೆಚ್ಚು ಕಮ್ಮಿ ಆದರೆ ಯಾರು ದುಡ್ಡು ಕೊಡ್ತಾರೆ? FC ಇಲ್ಲ, ಇನ್ಶೂರೆನ್ಸ್ ಇಲ್ಲ. ಪೇರೆಂಟ್ಸ್ ಅಷ್ಟು ಪೇ, ಅಲ್ಟಿಮೇಟ್ ಸ್ಕೂಲವರು ಕೊಡೋಲ್ಲ, ಅವನು ಕೊಡೋಲ್ಲ, ಇನ್ಶೂರೆನ್ಸ್ ಇಲ್ಲ, ಯಾರೂ ಕೊಡೋದಿಲ್ಲ. ಅದು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಆಮೇಲೆ ಉಪನಿರ್ದೇಶಕರ ಕಚೇರಿ ಅವ್ರು ಹೋದಾಗ ಎಲ್ಲ ಬೊಂಬಾಟಾಗಿದೆ ಸರ್ ಅಂದ. ಏನು ಬೊಂಬಾಟಿಲ್ಲ. 52 ಹಾಸ್ಟ್ಲಿದೆ ಅವನಿಗೆ ಸಪೋರ್ಟ್ಗೆ. ಇವಾಗ ಒಂದು ಹಾಸ್ಟೆಲ್ ಪಕ್ಕದಲ್ಲಿ ಸರ್ ಚೆನ್ನಾಗಿದೆ ಅಂತ ನೋಡೋಣ ಅಂತ ಹೋದಿವಿ. ಅಲ್ಲಿ ಏನೇನೂ ಇಲ್ಲ. 100 ಜನ, 140 ಸ್ಟ್ರೆಂತು, 100 ಜನ ನಾವು ಎಣಿಸಿದ್ವಿ ಮಕ್ಕಳನ್ನ, ಹೆಣ್ಮಕ್ಳು 100 ಜನ ಇದ್ದಾರೆ. 6 ಟಾಯ್ಲೆಟ್ ಇದೆ, 3 ಟಾಯ್ಲೆಟ್ ಸತ್ತೋಗ್ಬಿಟ್ಟಿದೆ, 3 ಟಾಯ್ಲೆಟ್ ಬದುಕಿದೆ ಅಷ್ಟೇ. ಫಸ್ಟ್ ಏಡ್ ಬಾಕ್ಸ್ ಇಲ್ಲ. ಆ ಮಕ್ಕಳಿಗೆ ಮೇಲೆ ಬಟ್ಟೆ ವಾಶ್ ಮಾಡಿ ಒಂದು ಕಂಬಿ ಕಟ್ಟಿಲ್ಲ. ಆ ಬಾತ್ರೂಮು ಇದು ಏನು ಬಾತ್ರೂಮ್ಗಳು, ಆಮೇಲೆ ಅಡುಗೆ ಎಲ್ಲ ಕಲುಷಿತವಾಗಿ ಹೋಗಿದೆ. ಅವರು 2 ತಿಂಗಳು ಟೈಮ್ ಕೇಳಿದ್ದಾರೆ, 2 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಬೋತ್ ಉಪನಿರ್ದೇಶಕರ ಕಚೇರಿ ಮತ್ತು ಬಾಬಾ ಅಂಬೇಡ್ಕರ್ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಇಷ್ಟನ್ನು ನಾವು ಟೋಟ್ಲ್ 11 + 1 12 ಕೇಸನ್ನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು.